ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಕನ್ನಡ ದ್ವಿತೀಯ ಭಾಷೆಯ ಪ್ರಶ್ನೆ ಪತ್ರಿಕೆ, ರಾಜ್ಯ ಮಟ್ಟದ ಒಂದು ಪಬ್ಲಿಕ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ. ಸೊ ಈ ಕೀ ಉತ್ತರಗಳನ್ನು ಉಪಯೋಗಿಸ್ಕೊಂಡು ನೀವು ಮಾದರಿ ಪ್ರಶ್ನೆ ಪತ್ರಿಕೆ, ಮಾದರಿ ಕೀ ಉತ್ತರಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ರಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮತ್ತು ಬೇರೆ ಕ್ವಶನ್ಸನ್ನು ಸಹ ಇದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಸ್ಟೂಡೆಂಟ್ಸ್, ಇದು ನೀವು ಮೊದಲಿಗೆ ನಮ್ಮ ಚಾನಲ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ಬನ್ನಿ ನೋಡೋಣ ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು ಹೇಗಿದೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ಸ್ಟೂಡೆಂಟ್ಸ್, ಇದು ನೀವು ಇವತ್ತು ಏನು ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರೋ ದ್ವಿತೀಯ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಇದು. ಸೊ ನೋಡ್ತಾ ಹೋಗೋಣ ಇದರಲ್ಲಿ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತೇಳಿ. ಸೊ ಮೊದಲ ಪ್ರಶ್ನೆ ಬಂದು, ಮನೆಯ ಮೊದಲ ಪಾಠಶಾಲೆಯಲ್ಲಿ ಗುಟ್ಟು ಕಿಟ್ಟು ನಭಕ್ಕೆ ಹಾರಲು ಕಳಿಸಿ. ಇಲ್ಲಿ ನಭ ಪದದ ಸಮಾನಾರ್ಥಕ ಪದ. ನಭ ಅಂದರೆ ಆಕಾಶಕ್ಕ ಅಂತ ಬಿಡ್ತಕ್ಕಂಥದ್ದು, ಹಾಗಾಗಿ ಆಕಾಶ ಡ ಅಂತಕ್ಕಂಥದ್ದು ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆದ ಉತ್ತರ. ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ. ಆಶ್ಚರ್ಯ ಸೂಚಕ ಚಿಹ್ನೆ ಇಲ್ಲಿದೆ, ಹಾಗಾಗಿ ಅಥವಾ ಅದನ್ನು ಭಾವಸೂಚಕ ಅಂತಲೂ ಕರಿತೀವಿ. ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಏರುವನು ರವಿ ಏರುವನು ಬಾನಳು ಸಣ್ಣಗೆ ತೋರುವನು ಈ ಕವನದ ಸಾಲಿನಲ್ಲಿರುವ ಪ್ರಾಸಪದ. ತೋರುವನು, ಏರುವನು ಮತ್ತು ತೋರುವನು ಇವೆರಡೂ ಸಹ ಪ್ರಾಸಪದ ಆಗಿದೆ. ಕ ಅಂತಕ್ಕಂಥದ್ದು ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಪಾಲಿಗೆ ಬಂದದ್ದು ಪಂಚಾಮೃತ, ಹಾಗಾಗಿ ಆಪ್ಷನ್ ಬಿ ಇದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕಂದಯ್ಯ ನೀ ಚಂದ ನಮ್ಮ ಮನಿಗೆಲ್ಲ. ಇಲ್ಲಿ ಮನಿಗೆಲ್ಲ ಅನ್ನೋದನ್ನು ಅಂಡರ್ಲೈನ್ ಮಾಡಿದರೆ ಮನಿಗೆಲ್ಲ ಅನ್ನೋದು ಮನೆಗೆಲ್ಲ ಅಂತ ಬರ್ತದೆ. ಸೊ ಕಂದಯ್ಯ ನೀ ಚಂದ ನಮ್ಮ ಮನಿಗೆಲ್ಲ ಅಂತೇಳಿ, ಮನೆಯೊಳಗೆ, ಒಂದೇ ನಿಮಿಷ. ಸೊ ಇಲ್ಲಿ ಆ್ಯಕ್ಚುಲಿ ಮನೆಗೆಲ್ಲ ಅಂದರೆ ಮನೆಯಲ್ಲೆಲ್ಲ ನೀನೇ ಚಂದ ಅಂತ ಅರ್ಥ, ಹಾಗಾಗಿ ಇದನ್ನು ಆಪ್ಷನ್ ಸಿನ ತಗೋಬೋದು. ಮಗು ನನ್ನ ಹತ್ತಿರ ಹಣ ಎಲ್ಲಿದೆ ನಾನು ಬಡವ. ಬಡವ ಅಂತ ಇದೆ, ಇದಕ್ಕೆ ಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಕೇಳಿದರೆ ಶ್ರೀಮಂತ ಅಂತಕ್ಕಂಥದ್ದು ವಿರುದ್ಧಾರ್ಥಕ ಪದ ಆಗಿದೆ. ಶ್ರವಣಕುಮಾರನ ತಂದೆ ತಾಯಿಗಳು ಡ್ಯಾಶ್ ಆಗಿದ್ದರು ಅಂತ ಇದೆ. ಸೊ ಕುರುಡರೂ ಆಗಿದ್ದರು, ಅವರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಭೀಮ ಸ್ನಾನಾದಿಗಳನ್ನು ಮಾಡಿ ವೀರಗಚ್ಚೆ ಹಾಕಿ ಸಿದ್ಧನಾದನು. ಇಲ್ಲಿ ವೀರಗಚ್ಚೆ ಪದ ಬಿಡಿಸಿ ಬರೆದಾಗ, ವೀರಗಚ್ಚೆ ಪದ ಬಿಡಿಸಿದ ಬರೆದಾಗ ವೀರ ಪ್ಲಸ್ ಕಚ್ಚೆ ಅಂತ ಬಿಡಿಸ್ಬೇಕು, ಅದು ಕೂಡಿಸಿ ಬರೆದಾಗ ವೀರಗಚ್ಚೆ ಆಗ್ತದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ನರಿ ದ್ರಾಕ್ಷಿ ಗೊಂಚಲಿಗಾಗಿ ನೆಗೆದು ನೆಗೆದು ಪ್ರಯತ್ನ ಪಟ್ಟಿತು ಅಂತಕ್ಕಂಥದ್ದು ಅಡಿಗೆರೆ ಎಳೆದ ಪದ ಡ್ಯಾಶ್ ಆಗಿದೆ. ನೆಗೆದು ನೆಗೆದು ಅಂತಕ್ಕಂಥದ್ದು ದ್ವಿರುಕ್ತಿ ಆಗಿರ್ತಕ್ಕಂಥದ್ದು, ಸೊ ಹಾಗಾಗಿ ಇದನ್ನು ದ್ವಿರುಕ್ತಿ ಪದ ಅಂತೇಳಿ ಕರಿತೇವೆ. ಸೊ ಕುತೂಹಲ ಈ ಪದವನ್ನು ಬಳಸಿ ರಚಿಸಿರುವ ಸೂಕ್ತವಾದ ವಾಕ್ಯ. ಮಕ್ಕಳು ಕಥೆಗಳನ್ನು ಖುಷಿಯಿಂದ ಕೇಳುತ್ತಾರೆ. ಇಲ್ಲಿ ಕುತೂಹಲ ಅಂತಕ್ಕಂತಹ ಈ ಪದವನ್ನು ಬಳಸಿ ರಚಿಸಿರುವ ಸೂಕ್ತ ವಾಕ್ಯ ಅಂತ ಕೇಳಿದರೆ ಇಲ್ಲಿ ಕುತೂಹಲ ಅನ್ನೋದು ಇಲ್ಲವೇ ಇಲ್ಲ. ಮಕ್ಕಳು ಆಟವನ್ನು ಆಡಲು ಉತ್ಸುಕರಾಗಿರುತ್ತಾರೆ. ಮಕ್ಕಳು ಸದಾ ಚಟುವಟಿಕೆಯಿಂದ ಕೂಡಿರುತ್ತಾರೆ. ಮಕ್ಕಳಿಗೆ ಸಾಹಸಮಯ ಕಥೆಗಳೆಂದರೆ ಎಲ್ಲಿಲ್ಲದ ಕುತೂಹಲ. ಕುತೂಹಲವನ್ನು ಬಳಸಿರೋದು ಇದೊಂದರಲ್ಲೇನೆ, ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪಾಂಡವರು ಅರಗಿನ ಅರಮನೆಯ ಬೆಂಕಿಯಿಂದ ಪಾರಾಗಿ ಏಕಚಕ್ರ ಊರಿಗೆ ಬಂದರು. ಪಾಂಡವರು ಬೆಂಕಿಯಿಂದ ಪಾರಾಗಿ ಯಾವ ಊರಿಗೆ ಬಂದರು ಅಂತ ಇದೆ. ಸೊ ಇಲ್ಲಿ ಬರೀಬೇಕು ನೀವು, ಪಾಂಡವರು ಬೆಂಕಿಯಿಂದ ಪಾರಾಗಿ, ಈ ಥರ ಬರೀರಿ. ಪಾಂಡವರು ಬೆಂಕಿಯಿಂದ ಪಾರಾಗಿ ಒಂದು ವಾಕ್ಯದಲ್ಲಿ ಬರೀಬೇಕು. ಯಾವ ಅನ್ನೋದನ್ನು ಬಿಡಬೇಕು, ಏಕಚಕ್ರ ಅಂತ ಬರೀರಿ. ಏಕಚಕ್ರ ಎಂಬ ಊರಿಗೆ ಬಂದರು, ಈ ಥರ ಸೆಂಟೆನ್ಸನ್ನು ಬಂದರು ಅಂಥೇಳಿ ಬರೀಬೇಕು. ಈ ಥರ ಸೆಂಟೆನ್ಸ್ ಮಾಡಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಸೊ ನೆಕ್ಸ್ಟು, ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳ ಆಡುವನು ಅಂತ ಇದೆ. ಸೊ ಇದಕ್ಕೆ ಉತ್ತರವನ್ನು ನೋಡಿದರೆ ರವಿ ಎಲ್ಲಿ ಕುಣಿದಾಡುವನು ಅಂತ ಇದೆ. ಸೊ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು. ಮೂಡಣ ರಂಗಸ್ಥಳದಲ್ಲಿ ಅಂತ ಬರೀಬೇಕು ನೀವು. ರವಿ ಎಲ್ಲಿ ಕುಣಿದಾಡುವನು, ರವಿ ಮೂಡಣ ರಂಗಸ್ಥಳದಲ್ಲಿ ಕುಣಿದಾಡುವನು ಅಂತ ಉತ್ತರ ಬರೀಬೇಕು. ಎಲ್ಲಿ ಅನ್ನೋದನ್ನು ಬಿಟ್ಬಿಟ್ಟು ಈ ಮೂಡಣ ರಂಗಸ್ಥಳದಲ್ಲಿ ಸೇರಿಸಿ ಬರೀಬೇಕು. ಕ್ವಶನ್ ಮಾರ್ಕ್ ಇಡಬೇಡ್ರಿ, ಲಾಸ್ಟಿಗೆ ಫುಲ್ ಸ್ಟಾಪ್ ಇಡಬೇಕು.
ನೆಕ್ಸ್ಟ್ ದರ್ಶನ ಮಾಡಲು ಬಂದೆ ಎಂದು ಮುದುಕಿ ಬಾಪುವಿನ ಪಾದಗಳನ್ನು ಮುಟ್ಟಿ ಒಂದು ಅರ್ಧಾಣೆಯನ್ನು ಅವರ ಪಾದಗಳ ಬಳಿ ಇಟ್ಟು ಹೊರಟಳು. ಗಾಂಧೀಜಿಯನ್ನು ಭೇಟಿಯಾದ ಮುದುಕಿ ಏನು ಮಾಡಿದಳು ಅಂತಂದರೆ, ಇಲ್ಲಿ ಬರೀರಿ ಗಾಂಧೀಜಿಯನ್ನು ಭೇಟಿಯಾದ ಮುದುಕಿ ಅಂತ ಬರೆದ್ಬಿಟ್ಟು ಬಾಪುವಿನ ಪಾದವನ್ನು ಮುಟ್ಟಿ ಬಾಪುವಿನ ಪಾದಗಳನ್ನು ಮುಟ್ಟಿ ಒಂದು ಅರ್ಧಾಣೆಯನ್ನು ಪಾದಗಳ ಬಳಿ ಇಟ್ಟು ಅವರ ಪಾದಗಳ ಬಳಿ ಇಟ್ಟು ಹೊರಟು ಹೋದಳು. ಅಷ್ಟು ಬರೀಬಹುದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಳ್ಳಿಗಳಲ್ಲಿ ರಸವತ್ತಾದ ದ್ರಾಕ್ಷಿಗಳು ಗೊಂಚಲಾಗಿ ನೇತು ಬಿದ್ದುದನ್ನು ಕಂಡು ನರಿಯ ಬಾಯಲ್ಲಿ ನೀರೂರಿತು. ನೀರೂರಿತು ಪದಕ್ಕೆ ಸ್ವಂತ ವಾಕ್ಯವನ್ನು ರಚಿಸಿ ಅಂತ ಇದೆ. ನೀವು ಸಹ ಬರಿಬೋದು. ಮದುವೆ ಮನೆಯಲ್ಲಿ ಮಾಡಿದ್ದ ಸಿಹಿ ತಿನಿಸುಗಳನ್ನು ನೋಡಿ ಬಾಯಲ್ಲಿ ನೀರೂರಿತು. ಈ ಥರ ಬಳಸ್ಬೋದು. ಅಥವಾ ಜಿಲೇಬಿಯನ್ನು ನೋಡಿ ಬಾಯಲ್ಲಿ ನೀರೂರಿತು ಅಂತ ಈ ಥರ ನಿಮ್ಮದೇ ಆದ ಸ್ವಂತ ವಾಕ್ಯನ ಬರೀರಿ. ಗೆಳೆಯರು ಹಾವು ಹರಿದಾಡಿದ ವಿಷಯ ತಿಳಿಸಿದರು. ಹುಡುಗ ಭಯಪಡಲಿಲ್ಲ. ಅವನು ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂದನು. ಇಲ್ಲಿ ಅಡಿಗೆರೆ ಹೇಳಿದ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ. ಸೊ ಇಲ್ಲಿ ಹುಡುಗ ಹೇಳಿದ್ದಂತಹ ಮಾತು, ಹುಡುಗನು ಗೆಳೆಯರಿಗೆ ಹೇಳಿದನು. ಸೊ ಇದು ಸರಿಯಾದಂತಹ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಾವಿನ ಹೆಡೆ ಚಂದ, ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಿಳಿ ಚಂದ, ಕಂದಯ್ಯ ನೀ ಚಂದ, ನಮ್ಮ ಮನೆಗೆಲ್ಲ ಈ ಸಾಲುಗಳ ಭಾವಾರ್ಥವನ್ನು ಬರೆಯಿರಿ ಅಂತ ಕೇಳಿದರೆ. ಸೊ ನಾವಿಲ್ಲಿ ನೋಡೋಣ ಇದಕ್ಕೆ ಏನು ಬರೀಬೇಕು ಅಂತ. ಸೊ ಭಾವಾರ್ಥ ಅಂತಂದರೆ, ಹಾವಿಗೆ ಹೆಡೆ, ಹಾಗೆ ಹೇಳ್ಬಿಡ್ತೀನಿ, ಇದನ್ನು ಬರೆಯೋಕೆ ಹೋದರೆ ಲೇಟ್ ಆಗ್ತದೆ. ಹಾವಿಗೆ ಹೆಡೆ ಸುಂದರವಾಗಿರುತ್ತದೆ. ಈ ಥರ ಬರೀಬೇಕು ನೀವು. ಹಾವಿಗೆ ಹೆಡೆ ಸುಂದರವಾಗಿರುತ್ತದೆ. ಮಾವಿನ ಕಾಯಿಯ ಮಿಡಿ ಚೆನ್ನಾಗಿರುತ್ತದೆ. ಹಾರಾಡಿ ಬರುವಂತಹ ಗಿಳಿಯು ಚೆನ್ನಾಗಿರುತ್ತದೆ. ಕಂದಯ್ಯ ಚಂದ, ನೀ ನನ್ನಮ್ಮ ಮನೆಗೆಲ್ಲ, ನಮ್ಮ ಮನೆಗೆಲ್ಲ ಈ ಪಾಪು ಕಂದಯ್ಯ ತುಂಬ ಚೆನ್ನಾಗಿರುತ್ತದೆ ಅಂತೇಳಿ ನೀವು ಭಾವಾರ್ಥವನ್ನು ಬರಿಬೋದು. ಸೊ ಮುಂದಿನ ಒಂದು ಇದನ್ನು ಆನೆ ಮತ್ತು ಜಿಂಕೆ ಓಟದ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುವ ಜಿಂಕೆ ಸೋತಿತು, ಆದರೆ ನಿಧಾನವಾಗಿ ನಡೆಯುವ ಆನೆ ಗೆದ್ದಿತು. ಈ ಕಥೆಯನ್ನು ನೀತಿಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಸೊ ಇಲ್ಲಿ ನಿರಂತರವಾಗಿ ಯಾವುದೇ ಕೆಲಸವನ್ನು ಮಾಡಿದರೂ ಸಹ ನಾವು ಜಯಗಳಿಸಲು ಸಾಧ್ಯ ಅಂತಕ್ಕಂಥದ್ದು ಈ ಕಥೆಯ ನೀತಿ. ಅಂದರೆ ಇಲ್ಲಿ ಜಿಂಕೆ ಜೋರಾಗಿ ಓಡಿಬಿಟ್ಟು ಸುಸ್ತಾಗಿ ಮಲ್ಕೊತದೆ, ಆನೆ ನಿರಂತರವಾಗಿ ಓಡ್ತಾ ಇರ್ತದೆ, ಆವಾಗ ಆನೆ ಗೆಲ್ತದೆ ಅಂತಕ್ಕಂಥದ್ದು. ಹಾಗಾಗಿ ಯಾವುದೇ ಕೆಲಸವನ್ನು ನಿಧಾನವಾಗಿ ಮಾಡಿದರೂ ಸಹ ನಿರಂತರವಾಗಿ ಮಾಡಬೇಕು. ನಿಧಾನವಾಗಿ ಮಾಡಿದರೂ ಈ ಪದ ಬರಬೇಕು. ನಿಧಾನವಾಗಿ ಮಾಡಿದರೂ ಸಹ ನಿರಂತರವಾಗಿ ಮಾಡುತ್ತಿದ್ದರೆ ಗೆಲುವು ನಮ್ಮದಾಗುತ್ತದೆ ಅಂತೇಳಿ ನೀವು ನಿಮ್ಮದೇ ಆದ ವಾಕ್ಯದಲ್ಲಿ ಬರೀಬೋದು. ಸೊ ನೆಕ್ಸ್ಟು, ಅವು ನಮ್ಮೆಲ್ಲರ ಸ್ಫೂರ್ತಿ ದೇವತೆ. ಈ ಮಾತಿನಂತೆ ನೀವು ನಿಮ್ಮ ತಾಯಿಯ ಬಗ್ಗೆ ಅನಿಸಿಕೆ ಬರೆಯಿರಿ. ನಿಮ್ಮ ತಾಯಿಯ ಬಗ್ಗೆ ನೀವು ಅನಿಸಿಕೆಯನ್ನು ಬರಿಬೋದು. ನಮ್ಮ ತಾಯಿ ನಮಗೆ ದೇವತೆ ಇದ್ದಂತೆ, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ನಮಗೆ ಪ್ರತಿ ದಿವಸವೂ ಸಹ ಬಗೆಯ ಅಡಿಗೆಗಳನ್ನು ಮಾಡಿ ಬಡಿಸುತ್ತಾರೆ. ನಮ್ಮ ಆರೋಗ್ಯ ಸರಿ ಇಲ್ಲದಿದ್ದಾಗ ನಮ್ಮನ್ನು ಆರೈಕೆ ಮಾಡುತ್ತಾರೆ. ಸೊ ಈ ರೀತಿ ನಿಮ್ಮ ತಾಯಿಯ ಬಗ್ಗೆ ನೀವು ಬರಿಬೋದು.
ನಮ್ಮ ತಾಯಿ ನಮಗೆ ಸ್ಫೂರ್ತಿ, ಎಲ್ಲ ಕೆಲಸಕ್ಕೂ ಸಹ ಸ್ಫೂರ್ತಿ ಅಂತೇಳಿ ನಿಮ್ಮದೇ ಆದ ವರ್ಡ್ಗಳಲ್ಲಿ ತಾಯಿಯ ಬಗ್ಗೆ ನೀವು ಬರಿಬೋದು. ನೇತ್ರದಾನ ಮಹಾದಾನ ಅಂತಕ್ಕಂತಹ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ನೇತ್ರದಾನ ಅಂಧರ ಬಾಳಿಗೆ ಬೆಳಕು ತರುತ್ತದೆ. ಸಮೀಪದ ನೇತ್ರ ಬ್ಯಾಂಕಿನಲ್ಲಿ ಹಿಂದೆ ನಿಮ್ಮ ಹೆಸರು ನೋಂದಾಯಿಸಿ ಅಂತ ಇದೆ. ಸೊ ಈಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನೇತ್ರದಾನ ಯಾರ ಬಾಳಿಗೆ ಬೆಳಕು ತರುತ್ತದೆ ಅಂತಂದ್ರೆ ಯಾರ ಬಾಳಿಗೆ ಅಂತಕ್ಕಂಥದ್ರಲ್ಲಿ ನೀವೇನ್ ಮಾಡಬೇಕು, ಯಾರ ಅನ್ನೋದರ ಬದಲಿಗೆ ಅಂಧರ ಅಂತ ಬರೀಬೇಕು. ನೇತ್ರದಾನ ಅಂಧರ ಬಾಳಿಗೆ ಬೆಳಕು ತರುತ್ತದೆ, ಕ್ವಶನ್ ಮಾರ್ಕ್ ಬಿಡ್ರಿ, ಫುಲ್ ಸ್ಟಾಪ್. ನೇತ್ರದಾನ ಮಾಡಲು ಎಲ್ಲಿ ನೋಂದಾಯಿಸಬೇಕು? ನೇತ್ರದಾನ ಮಾಡಲು ಇಲ್ಲಿ ನೇತ್ರ ಬ್ಯಾಂಕ್ನಲ್ಲಿ ಅಂತ ಬರೀಬೇಕು. ನೇತ್ರ ಬ್ಯಾಂಕಿನಲ್ಲಿ ನೋಂದಾಯಿಸಬೇಕು. ಇದು ಕ್ವಶನ್ ಮಾರ್ಕ್ ಬಿಟ್ಟು ಫುಲ್ ಸ್ಟಾಪ್ ಬರೀಬೇಕು. ಈ ಭಿತ್ತಿ ಚಿತ್ರದ ಸಂದೇಶವೇನು ಅಂತಂದ್ರೆ, ಈ ಭಿತ್ತಿ ಚಿತ್ರದ ಸಂದೇಶ ಏನಪ್ಪಾ ಅಂತಂದ್ರೆ, ನಾವು ನೇತ್ರದಾನವನ್ನು ಮಾಡಿದ್ರೆ ಮತ್ತೊಬ್ಬರಿಗೆ ಬೆಳಕಾಗುತ್ತೆ ಅಂತಕ್ಕಂಥದ್ದು ಮಹಾದಾನ ಅಂತಕ್ಕಂಥದ್ದನ್ನ ಸೂಚಿಸ್ತದೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಕಣ್ಣನ್ನ ದಾನ ಮಾಡಿದ್ರೆ ಆ ವ್ಯಕ್ತಿ ಇಡೀ ಪ್ರಪಂಚವನ್ನ ನೋಡುವ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಸೊ ನೇತ್ರದಾನ ಮಾಡುವುದು ಎಲ್ಲ ದಾನಗಳಿಗಿಂತ ಶ್ರೇಷ್ಠ. ಎಲ್ಲ ದಾನಗಳಿಗಿಂತ ಶ್ರೇಷ್ಠ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಹೇಳ್ಬೋದು. ಅಂದ್ರೆ ಎಲ್ಲರೂ ಸಹ ನೇತ್ರದಾನವನ್ನ ಮಾಡಿ ಅಂತಕ್ಕಂಥದ್ದನ್ನು ತೋರಿಸ್ತಾರೆ. ಅತಿ ಆಸೆ ಗತಿಗೇಡು, ಈ ಗಾದೆಯ ಅರ್ಥವನ್ನ ವಿವರಿಸಿ. ಸೊ ನಿಮ್ಮದೇ ಆದ ಸ್ವಂತ ಮಾತಿನಲ್ಲಿ ಬರೀರಿ, ಎಷ್ಟು ಇರುತ್ತೋ ಆಸೆ. ಇದಕ್ಕೆ ಗಾದೆಗಳು ಅಂತಕ್ಕಂಥವು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸೊ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಅತಿ ಆಸೆ ಗತಿಗೇಡು ಎಂದರೆ ನಮಗೆ ಎಷ್ಟು ಅವಶ್ಯಕತೆ ಇರ್ತದೋ ಅಷ್ಟು ಮಾತ್ರ ಆಸೆಯನ್ನ ಪಡಬೇಕು. ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚಬೇಕು ಅಂತ ಒಂದೆರಡು ಮೂರು ವಾಕ್ಯಗಳನ್ನು ಉಪಯೋಗಿಸಿ ನೀವು ಬರೀಬೋದು. ಅತಿಯಾಗಿ ಆಸೆ ಪಟ್ಟರೆ ಯಾವುದೂ ಸಹ ದೊರೆಯುವುದಿಲ್ಲ. ನಮಗೆ ಅವಶ್ಯಕತೆ ಇರುವಷ್ಟು ಮಾತ್ರ ನಾವು ಬಯಸಬೇಕು ಅಂತೇಳಿ ನಾವು ನಮ್ಮದಾದದನ್ನು ಮಾತ್ರ ನಾವು ತೆಗೆದುಕೊಳ್ಳಬೇಕು. ಈ ರೀತಿ ನೀವು ನಿಮ್ಮದೇ ಆದ ರೀತಿಯಲ್ಲಿ ಗಾದೆಯನ್ನು ವಿಸ್ತರಿಸಿ ಬರಿಬೋದು. ಸೊ ನೆಕ್ಸ್ಟ್, ಜಲಮಾಲಿನ್ಯದಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸೊ ಜಲಮಾಲಿನ್ಯದಿಂದ ಏನೇನು ದುಷ್ಪರಿಣಾಮಗಳು ಆಗ್ತಾ ಇದೆಯಪ್ಪ ಅಂದರೆ, ನೀರಿನ ಆಕಾರಗಳೆಲ್ಲವೂ ಸಹ ಮಲಿನವಾಗುತ್ತಾ ಇದ್ದಾವೆ. ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ. ಸೊ ಆ ನೀರನ್ನು ಕುಡಿಯುವಂತಹ ಜನಗಳಿಗೂ ಸಹ ಪ್ರತಿಯೊಬ್ಬ ಜನರಿಗೂ ಸಹ ತೊಂದರೆ ಆಗ್ತಾ ಇದೆ. ಜೊತೆಗೆ ಅವುಗಳಿಂದ ಜಲಮಾಲಿನ್ಯದಿಂದ ಬೆಳೆಗಳಿಗೂ ಸಹ ಹಾನಿ ಆಗ್ತಾ ಇದೆ. ಸೊ ಹೀಗೆ ಅದರ ಬಗ್ಗೆ ಒಂದಿಷ್ಟು ನೀವು ದುಷ್ಪರಿಣಾಮಗಳನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಜಾತ್ರೆಗೆ ಹೋಗಬೇಕಾಗಿರೋದ್ರಿಂದ 2 ದಿನ ರಜೆ ಕೇಳಿ ಮುಖ್ಯ ಶಿಕ್ಷಕರಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ನೀವು ಬರೀಬೇಕಾಗಿರೋದು ಏನಪ್ಪ ಅಂದರೆ, ಇವರಿಂದ ನಿಮ್ಮ ಹೆಸರನ್ನು ಬರೀರಿ. ಸೊ ಒಂದು ಹೆಸರನ್ನು ಇಲ್ಲಿ ನಿಮ್ಮದು ಯಾವುದೋ ಒಂದು ಹೆಸರು ರಕ್ಷಿತಾ ಅಂತ ಬರೀತಾ ಇದ್ದೀನಿ. ನೀವು ಈಗ 5ನೇ ತರಗತಿ, ನಿಮ್ಮ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಯಾವುದೋ ಒಂದು ಊರು, ಬೆಂಗಳೂರು ಅಂತ ಬರಿತಾ ಇದ್ದೀನಿ ನಾನು. ಇದು ಇಂದ ಆಯಿತು. ಸೊ ದಿನಾಂಕ, ಇಲ್ಲಿ ಇವತ್ತಿನ ದಿನಾಂಕವನ್ನು ನೀವು ಹಾಕಬೇಕು. 12/3/2024 ದಿನಾಂಕ ಹಾಕ್ತೀರಿ. ಇವರಿಗೆ ಯಾರಿಗೆ ಬೇಕಾದ್ರೆ ಬರಿತಾ ಇರೋದು, ಮುಖ್ಯ ಶಿಕ್ಷಕರಿಗೆ ಬರಿಬೇಕಿಲ್ಲಿ. ಮುಖ್ಯ ಶಿಕ್ಷಕರಿಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಂಗಳೂರು. ನಿಮ್ಮ ಊರಿನ ಹೆಸರನ್ನು ಇಲ್ಲಿ ನೀವು ಹಾಕ್ರಿ ಅಷ್ಟೇ, ಏನು ತೊಂದರೆ ಇಲ್ಲ. ಸೊ ಇಷ್ಟು ಬರೆದ ಮೇಲೆ ಮುಂದಿನ ಒಂದು ಭಾಗದವನ್ನು ನೋಡೋಣ. ಸೊ ಇದನ್ನು ಬರೆದ್ಬಿಟ್ಟು ಇಲ್ಲಿ ಮುಂದಿನ ಭಾಗದ ಬಗ್ಗೆ ಬೇರೆ ಏನು ಕೊಟ್ಟಿಲ್ಲ, ನಾನು ಇಲ್ಲಿ ತೋರಿಸ್ತೇನೆ ಏನು ಬರೀಬೋದು ಅಂತೇಳಿ. ಸೊ ಇದಾದ್ಮೇಲೆ ಏನು ಮಾಡಬೇಕಿಲ್ಲಿ, ಮಾನ್ಯರೇ ಅಂತ ಬರಿಬೇಕು. ಆಮೇಲೆ ವಿಷಯ ಬರಿಬೇಕು. ವಿಷಯ ಬರೆದ್ಬಿಟ್ಟು ಇಲ್ಲಿ ಕೇಳಿರೋದೇನು, ಒಂದೇ ನಿಮಿಷ, 2 ದಿನಗಳ ರಜೆ ಕೇಳುವ ಬಗ್ಗೆ, 2 ದಿನಗಳ ರಜೆ ಕೇಳುವ ಬಗ್ಗೆ ಅಥವಾ ರಜೆ ಪಡೆಯುವ ಬಗ್ಗೆ.
2 ದಿನಗಳ ರಜೆ ಪಡೆಯುವ ಬಗ್ಗೆ ಅಂತ ವಿಷಯವನ್ನು ಹಾಕ್ರಿ. ಸೊ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಮೇಲ್ಕಾಣಿಸಿದ ವಿಷಯದಂತೆ ರಕ್ಷಿತ್ ಆದ ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದು 5ನೇ ತರಗತಿ ಬಿ ಸೆಕ್ಷನ್ನಲ್ಲಿ ಬಿ ವಿಭಾಗದಲ್ಲಿ ಓದುತ್ತಿದ್ದು. ಸೊ ರೀಸನ್ ಏನಾದ್ರು ಒಂದು ಕೊಡ್ಬೇಕು ನೀವು. ನಮ್ಮ ಅಕ್ಕನ ಮದುವೆ ದಿನಾಂಕ 18/4/2024ರಿಂದ 19/4/2024ರಂದು ಇರುವುದರಿಂದ ನನಗೆ 2 ದಿನಗಳ ರಜೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. 2 ದಿನಗಳ ರಜೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಥರ ಬರೀಬೇಕು. ನಾನು ಅರ್ಜೆಂಟಿಗೆ ಬರ್ತಿದ್ದೀನಿ, ಹ್ಯಾಂಡ್ ರೈಟಿಂಗ್ ದುಂಡಾಗಿಲ್ಲ, ಆದರೆ ನೀವು ಹ್ಯಾಂಡ್ ರೈಟಿಂಗ್ ದುಂಡಾಗಿ ಬರೀಬೇಕು. ಕೇಳಿಕೊಳ್ಳುತ್ತೇನೆ. ಇದರ ಮೇಲೆ ಬರೀತಕ್ಕಂಥದ್ದು ಸಹ ಇದು ಪೆನ್ನು ಇದಾಗಿ ಬರೆಯೋಕ್ಕಾಗಲ್ಲ, ಕೇಳಿಕೊಳ್ಳುತ್ತೇನೆ ಅಂತ ಬರೀರಿ. ಸೊ ಅದಾದಮೇಲೆ ಲಾಸ್ಟಿಗೆ ಇತಿ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಹಾಕ್ಬೇಕಿಲ್ಲಿ. ಇತಿ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಬರೆದ್ಬಿಟ್ಟು ನಿಮ್ಮ ಸೈನನ್ನು ಹಾಕ್ಬೇಕಿಲ್ಲಿ, ರಕ್ಷಿತ್ ಅಂತೇಳಿ. ಸೊ ಈ ಕಡೆ ಸ್ಥಳ ಅಂತ ಬರೆದ್ಬಿಟ್ಟು ಯಾವ ಸ್ಥಳ ಅಂತೇಳಿ ಬರೆದ್ರಾಯಿತು. ಸೊ ಇಲ್ಲಿ ಮಧ್ಯದಲ್ಲಿ ಮರೆತುಬಿಟ್ಟೆ ಧನ್ಯವಾದಗಳೊಂದಿಗೆ ಅಥವಾ ವಂದನೆಗಳೊಂದಿಗೆ ಇಲ್ಲಿ ಮಧ್ಯದಲ್ಲಿ ಬರಿಬೇಕು. ಸೊ ಇದಿಷ್ಟು ಪತ್ರಲೇಖನವನ್ನು ನೀವು ಬರೀರಿ. ಸೊ ಈ ಲೇಖನದಲ್ಲಿ ವ್ಯಕ್ತವಾಗಿರುವಂತೆ ಶ್ರವಣಕುಮಾರ ತನ್ನ ತಂದೆ ತಾಯಿಯರಿಗೆ ಮಾಡಿದಿರುವ ಸೇವೆಯನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. ಸೊ ಇದೇ ಪಾಠವನ್ನು ಓದ್ಕೊಂಡು ಅವನು ಯಾವ ರೀತಿ ತಂದೆ ತಾಯಿಗಳನ್ನು ಸೇವೆ ಮಾಡಿದ ಅಂತಕ್ಕಂಥದ್ದನ್ನು ಇದು ಮಾಡಬೇಕು. ತಂದೆ ತಾಯಿಗಳನ್ನು ಅವನು ಕಾವಡಿಯಲ್ಲಿ ಕೂಡಿಸ್ಕೊಂಡು ಹೆಗಲಮೇತೆ ಹೊತ್ತು ನಿಂತು ಅವರ ಆಸೆ ಪೂರೈಸಲು ಹೊರಟನು. ಸೊ ಅವರಿಗೆ ಮಧ್ಯದಲ್ಲಿ ಅವರಿಗೆ ಹಣ್ಣುಗಳನ್ನು ತಂದು ಕೊಡುತ್ತಿದ್ದನು, ಬಾಯಾರಿದರೆ ನೀರನ್ನು ಕೊಡುತ್ತಿದ್ದನು, ಆಯಾಸ ಅರಿತು ವಿಶ್ರಮಿಸಲು ವ್ಯವಸ್ಥೆ ಮಾಡುತ್ತಿದ್ದನು. ಹೀಗೆ ತಂದೆ ತಾಯಿಯರನ್ನು ಹೊತ್ತು ನಡೆಯುತ್ತಲೇ ಅನೇಕ ಗುಡ್ಡ ಕಾಡು ನಡಿಗಳನ್ನು ಪುಣ್ಯಕ್ಷೇತ್ರಗಳಿಗೆ ಕರೆದೊಯ್ದನು. ಇದಿಷ್ಟನ್ನು ನೀವು ನಿಮ್ಮ ಮಾತುಗಳಲ್ಲಿ ಬರಿಬೋದು. ಸೊ ಇದಿಷ್ಟು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಕೀ ಉತ್ತರ. ಸೊ ಈ ಕೀ ಉತ್ತರಗಳನ್ನು ನೋಡಿಕೊಂಡು ನೀವು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ತಯಾರಿಯನ್ನು ನಡೆಸ್ಕೊಳ್ರಿ. ಇದೇ ಮತ್ತೆ ಒರಿಜಿನಲ್ ಅಂತ ತಿಳ್ಕೊಬೇಡ್ರಿ, ಇದು ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಇದನ್ನು ನೋಡಿಕೊಂಡು ತಯಾರಿಯನ್ನು ನಡೆಸ್ತೀರಾ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ. ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿರಿ, ಅವರಿಗೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳ್ರಿ, ನೀವು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಇವತ್ತು ನೀವು ಸಂಜೆ ಪರೀಕ್ಷೆ ಮುಗಿದ ನಂತರ ನಿಮಗೆ ಕೀ ಉತ್ತರಗಳನ್ನು ಸಹ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.